ಸರಿಬೇಕು ಅನ್ನುವಂತ ಸೂಚನೆ ಇದೆ. ಮೊದಲೇ ಹೇಳಿದ್ದೇವೆ 7 ತಂಡಗಳು ಆಲ್ರೆಡಿ ಎಂಟರ್ ದ ಕ್ವಾರ್ಟರ್ ಫೈನಲ್ ಕನ್ಫರ್ಮ್ ಆಗಿದೆ. ಒಬ್ಬೊಬ್ಬರೇ ಬರಬೇಕು. ಗಣೇಶ ಅಲ್ಲೇ ಮಾಡ್ತೀರಾ? ಸರಿ, ಓಕೆ. ಈ 2 ತಂಡಗಳ ಪೈಕಿ ನೋಡಿ, ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಅಂಡ್ ಬನ್ನಾಡಿ ಅವರು ಒಬ್ಬೊಬ್ರು ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ರಿಜ್ವಾನ್ ಬಂದ ಆ ಮಟ್ಟಿಗೆ ಅವರು ಬಾರಿ ಕ್ವಿಕ್. ಅಲ್ಲಿ ಬನ್ನಾಡಿ ಅವರು ಯಾರು? ಸುದರ್ಶನ್ ಮಾಣಿ ಒಬ್ಬರನ್ನ ಕಳಿಸ್ಕೊಡ್ರಿ. ಇಲ್ಲಿ ನಾವು ಕ್ವಾರ್ಟರ್ ಫೈನಲ್ ಚೀಟಿಯನ್ನು ಇರ್ತೇವೆ, ಪ್ರೂಫ್ ಬೇಕಲ್ಲ, ಅದಕ್ಕಾಗಿ ಈವಾಗಲೇ ಹೇಳ್ತಾ ಇದ್ದೇವೆ. ಈ ಒಂದು ಬನ್ನಾಡಿ ಮತ್ತು ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟದ ವಿಜಯಿಗಳ ತಂಡ ಯಾರೇ ಆದ್ರೂ ಕೂಡ ಅವರಿಗೆ ನಾಳೆ 4ನೇ ಕ್ವಾರ್ಟರ್ ಫೈನಲ್. ಮೊದಲೇ ಹೇಳ್ತಾ ಇದ್ದೇವೆ. ಚೀಟಿಯನ್ನ ಎತ್ತಲಾಗತ್ತೆ. ದಿವಂಗತ ಅನೂಪ್ ಪೂಜಾರಿ ಅವರ ಸಾವಿನೆನಪಿನ ಈ ಒಂದು ಟೂರ್ನಮೆಂಟಿನ ಕ್ವಾರ್ಟರ್ ಫೈನಲ್ ಘಟ್ಟ, ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳು ನಾಳೆ ಆರಂಭ ಆಗುತ್ತೆ. ಆದರೆ ಚೀಟಿ ಇವತ್ತೇ ಎತ್ತಾ ಇದ್ದೇವೆ. ಅಣ್ಣ ಮ್ಯೂಸಿಕ್ ಬೇಡ, 1 ನಿಮಿಷ. ಈ ಚೀಟಿ ಎತ್ತುವರೆಗೆ ಬೇಡ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದ ಚೀಟಿ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿಯನ್ನು ಎದುರಿಸುವಂತ ಒಂದು ತಂಡ. ಅಪೂರ್ವ ಚಾಲೆಂಜ್ ಕುಂದಾಪುರ. ಬೆಳಿಗ್ಗೆ 10 ಗಂಟೆಗೆ ನಾಳೆ ಅಲ್ಲ ಇವತ್ತೇ 2ನೇ ಕ್ವಾರ್ಟರ್ ಫೈನಲ್ ಎಸ್.ಆರ್. ಬ್ರಹ್ಮಲಿಂಗೇಶ್ವರ. ಬಹುಶಃ ಇದು 4ನೇ ಕ್ವಾರ್ಟರ್ ಫೈನಲ್ ಆಗುತ್ತೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಗಣೇಶ ಜಾನ್ಸನ್ ರಾತ್ಯ ವರ್ಸಸ್ ಶೆಟ್ಟಿ ಅಂಪೈರ್. 2nd ಕ್ವಾರ್ಟರ್ ಫೈನಲ್. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳವರ ವರ್ಸಸ್ ವಿ ರಾಕರ್ಸ್. ಇದನ್ನ ಮತ್ತೆ ತಿಳಿಯಪಡಿಸ್ತಾ ಇದೀವಿ ನೋಡಿ. ಅಪೂರ್ವ ಚಾಲೆಂಜ್ ವರ್ಸಸ್ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಫಸ್ಟ್ ಕ್ವಾರ್ಟರ್ ಫೈನಲ್. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಶೆಟ್ಟಿ ಅಂಪೈರ್ ಕುಂದಾಪುರ ವರ್ಸಸ್ ರಾತ್ಯ ಜಾನ್ಸನ್. 10:30. ಓಕೆ. ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳವರ ಮತ್ತು ಎಸ್.ಆರ್. ಬ್ರಹ್ಮಲಿಂಗೇಶ್ವರ 3ನೇ ಕ್ವಾರ್ಟರ್ ಫೈನಲ್ ಇರುತ್ತೆ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಇವಾಗ ಈ ಪಂದ್ಯಾಟದಲ್ಲಿ ಎವಿ ರಾಕರ್ಸ್ ವರ್ಸಸ್ ಈ ಪಂದ್ಯಾಟದ ವಿಜಯಿಗಳ ತಂಡ 4ನೇ ಕ್ವಾರ್ಟರ್ ಫೈನಲ್. ಈ ಪಂದ್ಯಾಟದ ಧನ್ಯವಾದಗಳು ವಿನಯ್ ಉತ್ಯ ಅವರ. ದಿನದ ಕೊನೆಯ ಪಂದ್ಯದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ.
ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ಮಾಡಿ ದಾಖಲಿಸಿದ್ರು. ತನ್ಮೂಲಕವಾಗಿ ಒಂದು ಓಟುಗಳ ಸೇರ್ಪಡೆ. ಎರಡು ತಂಡಗಳು ಕೂಡ ಪ್ರಾಮುಖ್ಯತೆಯ ಪಂದ್ಯ ಕ್ವಾರ್ಟರ್ ಫೈನಲ್ ಪ್ರವೇಶಕ್ಕಾಗಿ. ಒಂದೆಡೆ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ ಪಂದ್ಯವನ್ನು ಆಡ್ತಾ ಇದೆ, ಮತ್ತೊಂದೆಡೆ ಫ್ರೆಂಡ್ಸ್ ಬನ್ನಾಡಿ ಥರ್ಡ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಶಾಟ್ ಥರ್ಡ್ ಮ್ಯಾನ್ ಅಲ್ಲಿ ಸನತ್ ಹೊನ್ನಾಳ ಶತರಕ್ಷಣೆ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ. ಮತ್ತೆ ಸಾಗರ್ ಭಂಡಾರಿ ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಕೇವಲ ಒಂದು ಓಟಗಳ ಸೇರ್ಪಡೆಯನ್ನು ಮತ್ತೆ ಕಾಣ್ತಾ ಇದೆ. ಸತತವಾಗಿ ಪ್ರತಿ ಹಂತಲ್ಲೂ ಒಂಟಿ ಓಟವನ್ನು ದಾಖಲಿಸುವಂತಹ ಒಂದು ಪ್ರಯತ್ನದ ಆಟವನ್ನ ಮೊದಲ ಹಂತದಲ್ಲಿ ಆಡ್ತಾ ಇರುವಂತಹ ತಂಡ ಫ್ರೆಂಡ್ಸ್ ಬನ್ನಾಡಿ. ಸೋಬಾನ ಹೊಡೆತ. ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಸಚಿನ್ ಕೋಡೇಶ್ವರ ಚುರುಕಿನ ಒಂದು ಶತರಕ್ಷಣೆ ಮಾಡಿದ್ದಾರೆ. ರನ್ಔಟ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಹೋದ್ರೂ ಕೂಡ ಇಲ್ಲಿ ಓಟಗಳು ಪೂರೈಕೆಯನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇವೆ. 5ನೆಯ ಚೆಂಡು ಶಾಟ್ ಆಗಿತ್ತು. ಮತ್ತೆ ಒಂದು ಓಟಗಳ ಸೇರ್ಪಡೆ. ನೋಡಿ, ನಾಳೆ ಬೆಳಗಿನ ಮೊದಲ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯಾಟ 10:30 ಗಂಟೆಗೆ ಆರಂಭ ಆಗ್ತದೆ. ಅಪೂರ್ವ ಚಾಲೆಂಜರ್ಸ್ ವರ್ಸಸ್ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಸಾಲಿಗ್ರಾಮ. 11:30 ಗಂಟೆಗೆ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಆರಂಭ ಆಗ್ತದೆ. ರಾತ್ಯ ಜಾನ್ಸನ್ ಕುಂದಾಪುರ ವರ್ಸಸ್ ಶೆಟ್ಟಿ ಎಂಪೈರ್ ಕ್ರೀಡರ್ಸ್ ಕುಂದಾಪುರ. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಆರಂಭ ಆಗ್ತದೆ 12:30 ಗಂಟೆಗೆ. ಎವಿ ರಾಕರ್ಸ್ ವರ್ಸಸ್ ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಅದೇ ರೀತಿ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಏಷಾರ್ ಬ್ರಹ್ಮಲಿಂಗೇಶ್ವರ ವಕ್ವಾಡಿಯ ಒಂದು ತಂಡ. ಈ ಪಂದ್ಯಾಟದಲ್ಲಿ ಯಾರು ಜಯಿಸ್ತಾರೆ ಅವರನ್ನು ಎದುರಿಸ್ತಾರೆ. ದಯವಿಟ್ಟು ಇದನ್ನ ನಾವು ಆಲ್ರೆಡಿ ಹೇಳ್ತಾ ಇದ್ದೇವೆ, ಗಮನದಲ್ಲಿಟ್ಕೊಳ್ಳಿ ಅನ್ನೋದಾಗಿ ಹೇಳಿಕೊಂಡು ಇವತ್ತಿನ ದಿನ ಅಂತಿಮ ಪಂದ್ಯಾಟ ಈಗ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನೋಡಿ, ಮತ್ತೆ ಹೇಳ್ತಾ ಇದ್ದೇವೆ, ಕ್ವಾರ್ಟರ್ ಫೈನಲ್ ಮುಗಿದ ಬಳಿಕ ಸೆಮಿಫೈನಲ್ಗೆ ಮತ್ತೆ ಚೀಟಿ ಎತ್ತಲಾಗ್ತದೆ. ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ವಿಕೆಟ್ ಕೀಪರ್ ಸಂಕೇತ್ ಇಲ್ಲಿ ಕ್ಯಾಚ್ ಅನ್ನು ಬರ್ಕೊಳ್ತಾ ಇದ್ದಾರೆ. ಸುಬ್ಬನ ಆಟ ಕೂಡ ಇಲ್ಲಿ ಮುಕ್ತಾಯ. 16 ತಂಡಗಳು ಭಾಗವಹಿಸಿರ್ತಕ್ಕಂಥ ಈ ಬಾರಿಯ ಈ ಅತೂರಿಯ ವೈಭವಪಿತ ಪಂದ್ಯಾಕೂಟ ಅವಿಘ್ನ ಸೃಷ್ಟಿ ಟ್ರೋಫಿ ಅಂತಿಮ ಘಟ್ಟವನ್ನು ಕಾಣ್ತಾ ಇರುವಂತ ಎಲ್ಲ ಹಂತವನ್ನು ಕಾಣ್ತಾ ಇದೆ. ನಾಳೆಯ ಬೆಳಕಿನ ಹೊತ್ತಿನಲ್ಲಿ ಪಂದ್ಯಾಕೂಟದ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಆರಂಭವನ್ನು ಕಾಣುತ್ತೆ. ಹೊಸ ಆಟಗಾರ ಅಬ್ದುಲ್ಲಾ ತಂಡದ ಮೊತ್ತ 6 ಓಟಗಳು. 2ನೇ ಓವರ್ನ ಮೊದಲ ಚೆಂಡಲ್ಲಿ ವಿಕೆಟ್ ಅನ್ನ ಕಳೆದುಕೊಳ್ತಾ ಇರುವಂತ ಫ್ರೆಂಡ್ಸ್ ಬನ್ನಾಡಿಯ ತಂಡ. ಮತ್ತೆ ಭರತ್ ತೀರಾ ಕೆಳ ಕ್ರಮಾಂಕದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ವೇಗದ ಯಾರ್ಕರ್ ಎಸೆತ. ಈ ಮಾದರಿಯ ಯಾರ್ಕರ್ ಚೆಂಡುಗಳನ್ನು ಬಹಳಷ್ಟು ಉತ್ತಮ ರೀತಿಯಾಗಿ ಪರಿಪೂರ್ಣದಾಯಕವಾಗಿ ಎಸೆಯಬಲ್ಲಂತ ಅನುಭವಿ ಎಸೆತಗಾರ ಕೂಡ ಭರತ್ ಗಿಳಿಯಾರು ಆ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಈ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇರುವಂತ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತ ಅನಿಲ್ ಛಾತ್ರಭಟ್ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಂಡದ ಮೊತ್ತ ಇವಾಗ 7. ಮತ್ತೆ ಭರತ 4ನೆಯ ಚೆಂಡು ಸ್ಟಾಪ್ ಔಟ್ ಹೊಡೆತವನ್ನು ಮತ್ತೆ ಮಾಡಿ ದಾಖಲಿಸಿದ್ರು. ಮಿಡ್ ವಿಕೆಟ್ ಅಲ್ಲಿ ಇವಾಗ
ಓಟಗಳು ಬರ್ತಾ ಇವೆ. ತನ್ಮೂಲಕವಾಗಿ ಅಂತಿಮ 2 ಚೆಂಡು ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಕೇವಲ 1 ಓಟಗಳ ಪೂರೈಕೆಯನ್ನು ಕೂಡ ಕಾಣ್ತಾ ಇರುವಂತಹ ಈ ಹಂತ. ಅಂತಿಮ 1 ಚೆಂಡು. ಆರಂಭಿಕ ಪಂದ್ಯವನ್ನು ಸೋತ್ರು ಕೂಡ ಬಳಿಕದ ಪಂದ್ಯಗಳಲ್ಲಿ ಸ್ವಲ್ಪ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರುವಂತಹ ತಂಡ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ. ಕೊನೆಯ ಚೆಂಡು, ಅಂತಿಮ ಎಸೆತ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಮತ್ತೆ ದಾಖಲಿಸಿದ್ರು. ರಾಹುಲ್ ಲೋಥಿಯಾವರ ಕ್ಷೇತ್ರರಕ್ಷಣೆ ಮಾಡ್ತಾ ಇರುವಂತಹ ಈ ಸಂದರ್ಭ ಓಟವನ್ನು ದಾಖಲಿಸುವಂತಹ ಒಂದು ಪ್ರಯತ್ನದ ನಡುವೆ ಹೊಂದಾಣಿಕೆ ಕೊರತೆಯಾಗ್ತಾ ಇದೆ. ಅಬ್ದುಲ್ಲಾ ಇಲ್ಲಿ ರನ್ ಔಟ್ ಆದ್ರು. ಎರಡನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 9 ಓಟವನ್ನು ದಾಖಲಿಸಿರುವಂತಹ ಫ್ರೆಂಡ್ಸ್ ಬನ್ನಾಡಿಯ ತಂಡ 2 ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದ್ದಾರೆ. ಇವಾಗ 3ನೇ ಓವರ್ ಪವರ್ ಸರ್ಜ್ ರೂಪದಲ್ಲಿ ಆರಂಭವನ್ನು ಕಾಣುತ್ತೆ. ಅರ್ಜುನ್ ಕಾಂಚನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಫ್ರೆಂಡ್ಸ್ ಬನ್ನಾಡಿಯ ಪರವಾಗಿ ಇಲ್ಲಿ ಎಸೆತಗಾರಿಕೆಯಲ್ಲಿ ಸಾಗರ್ ಭಂಡಾರಿ ಅನುಭವಿ ಆಟಗಾರ. 3ನೇ ಓವರ್ ಮೊದಲ ಚೆಂಡು ಮತ್ತೆ ಕ್ಷೇತ್ರರಕ್ಷಣೆ ಗಲ್ಲಿ ವಿಭಾಗದಲ್ಲಿ ಸನತ್ ಮಾಡಿದ್ರು. ಇವಾಗ ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇರುವಂತ ಹೆಲ್ಪಿಂಗ್ ಹ್ಯಾಂಡ್ ಇದರ ಸುನಿಲ್ ಕಾರ್ವೇರಿ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಗೆಳೆಯರ ಬಳಗ ಬೇಚಾಡಿ ಮತ್ತು ಅಲೋಕ್ ಈವೆಂಟ್ಸಿನ ಪರವಾಗಿ ಅವರ ಜೊತೆಗೆ ನಮ್ಮ ಪ್ರೋತ್ಸಾಹಕರಾಗಿರುವಂತಹ ಪ್ರದೀಪ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತ. ಹೆಲ್ಪಿಂಗ್ ಹ್ಯಾಂಡ್ ಇವರ ಪ್ರದೀಪ್ ಅವರು ಕೂಡ ಒಂದು ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಮತ್ತೊಮ್ಮೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಹಳಷ್ಟು ಉತ್ತಮ ರೀತಿಯಾದ ಹೊಡೆತವನ್ನು ಇಲ್ಲಿ ಅರ್ಜುನ್ ಕಾಂಚನ್ ದಾಖಲಿಸಿದ್ರು. ಈ ಪವರ್ ಸರ್ಚ್ ಓವರ್ ಅಲ್ಲಿ ದಾಖಲಿಸ್ತಾ ಇರುವಂತಹ ಈ ಬೌಂಡರಿ ಇಲ್ಲಿ 6 ಓಟಗಳ ಸೇರ್ಪಡೆ. ಹೊಸ ನಿಯಮದ ಪ್ರಕಾರವಾಗಿ ಇಲ್ಲಿ 6 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಫ್ರೆಂಡ್ಸ್ ಬನ್ನಾಡಿ. ಅತ್ಯುತ್ತಮ ರೀತಿಯ ಒಂದು ಹೊಡೆತವನ್ನು ಕವರ್ಸ್ ಅಲ್ಲಿ ಅರ್ಜುನ್ ಕಾಂಚನ್ ದಾಖಲಿಸಿದ್ದಾರೆ. 4ನೇ ಬಾರಿ ಮತ್ತೆ ಸಾಗರ್ ಭಂಡಾರಿ. ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಸ್ಕ್ವೇರ್ ಲೆಗ್ ಅಲ್ಲಿ ರಾಹುಲ್ ಲೋಥಿಯಾವರ ಕ್ಷೇತ್ರರಕ್ಷಣೆ ಮಾಡಿದ್ರು. ಇವಾಗ 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 18ಕ್ಕೆ ತಲುಪ್ತಾ ಇದೆ. 18 ಲಾಸ್ಟ್ ಕೊನೆಯ 2 ಚೆಂಡು. ಅಂತಿಮ ಹಂತ. ಅಕ್ರಾಸ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನ ಕಾಣ್ತಾ ಇಲ್ಲ. 1 ಓಟಗಳ ಹೆಚ್ಚುವರಿ. ತನ್ನ ಮೊತ್ತ 19. ಕೊನೆಯ 1 ಚೆಂಡು ಈ ಪವರ್ ಸರ್ಜ್ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಅರ್ಜುನ್ ಕಾಂಚನ್ ಹೊಡೆತ. ಇಲ್ಲಿ 3ನೇ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ 20 ಓಟವನ್ನು ದಾಖಲಿಸ್ತಾ ಇರುವಂತಹ ಫ್ರೆಂಡ್ಸ್ ಬನ್ನಾಡಿಯ ತಂಡ ಮೊದಲ ಹಂತದಲ್ಲಿ ಆರಂಭಿಕ 2 ವಿಕೆಟ್ ಅನ್ನ ಕಳೆದುಕೊಂಡಿದ್ದಾರೆ. ಆ ಬಳಿಕ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅಂಶವಾಗಿರ್ತಕ್ಕಂಥ ಒಂದು ಆಟವನ್ನು ಆಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ.
4ನೇ ಓವರ್ನ ಮೊದಲ ಚೆಂಡು ಮತ್ತೆ ಓಟುಗಳು ಬರ್ತಾ ಇದೆ. ತಡ ಮೊತ್ತ ಕೂಡ ಇವಾಗ 21 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ. ಬಹಳಷ್ಟೊಂದು ಆಕರ್ಷಕದಾಯಕವಾಗಿ ಒಂದು ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇರುವಂತ ಗೆಳೆಯರ ಬಳಗ ಬೇಚಾಡಿ ಮತ್ತು ಅಲೋಕ್ ಇವೆಂಟ್ಸ್ 10 ದಿನದ ಒಳಭಾಗದಲ್ಲಿ ಒಂದು ಪಂದ್ಯಾಕೂಟವನ್ನು ಬಹಳಷ್ಟೊಂದು ಉತ್ತಮ ರೀತಿಯಾಗಿ ಆಯೋಜಿಸ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಮೊದಲ ಬಾರಿಗೆ ಬೇಚಾಡಿ ಈ ಪರಿಸರ ಈ ರೀತಿಯ ಒಂದು ಬಹಳಷ್ಟು ಮಂದಿ ಪ್ರೇಕ್ಷಕರ ಸಮೂಹವನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ ಪಂದ್ಯಾಕೂಟ ಯಶಸ್ಸಿಗಾಗಿ ಪಟ್ಟಿರ್ತಕ್ಕಂಥ ಪರಿಶ್ರಮ ಸಫಲತೆಯ ಹಾದಿಯನ್ನು ಕಾಣ್ತಾ ಇರುವಂತಹ ಈ ಸಂದರ್ಭ ಇಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆನ ಕಾಣ್ತಾ ಇದೆ. ಬಹಳಷ್ಟು ಹೊಡೆತವರು ದಾಖಲಿಸಿದ್ರು. ತರ್ಮರಕವಾಗಿ ಅರ್ಜುನ್ ಕಾಂಚನ್ ಇಲ್ಲಿ ಮತ್ತೊಂದು ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. 4 ಓಟಗಳು. ಅರ್ಜುನ್ ಕಾಂಚನ್ ಇವಾಗ ತನ್ನ ಆಟವನ್ನು ಮುಂದುವರಿಸ್ತಾ ಇರುವಂತ ಆಟಗಾರ ಮತ್ತೆ ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ 26 ಓಟಗಳು. 4ನೆಯ ಚೆಂಡು ಮತ್ತೆ ಮಿಡ್ ಆಫ್ ಅಲ್ಲಿ ಓಟವನ್ನು ಪಡ್ಕೊಳ್ತಾ ಇರುವಂತಹ ಅರ್ಜುನ್ ಕಾಂಚನ್ ಬೌಂಡರಿ ಬಳಿಕ ಸ್ವಲ್ಪ ಮಟ್ಟಿಗೆ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿಕೊಂಡು ಆಡುವಂತಹ ಒಂದು ಲೆಕ್ಕಾಚಾರಕ್ಕೆ ಇಳಿತಾ ಇದ್ದಾರೆ. ತಡ ಮೊತ್ತ ಕೂಡ ಇವಾಗ 27-27. ಅಂತಿಮ 2 ಚೆಂಡು ಈ 4ನೇ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಲಾಸ್ಟ್ ಭರೋಸೆನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ತರ್ಮಲಕವಾಗಿ ಕಿಶೋರ ನೇರ ಗುರಿಯನ್ನು ಗುಟ್ಟಕ್ಕೆ ತಗಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಅಂತಿಮ 1 ಚೆಂಡು ಬಾಕಿ ಇದೆ. ಬಹಳ ಉತ್ತಮ ರೀತಿಯ ಒಂದು ಆಟ. ಮತ್ತೆ ಓಟುಗಳು ಬರ್ತಾ ಇಲ್ಲ. 4ನೇ ಓವರ್ ಕೂಡ ಮುಕ್ತಾಯ. ಮೊದಲ ಇನ್ನಿಂಗ್ಸ್ನ 24 ಚೆಂಡುಗಳ ಆಟ ಮುಕ್ತಾಯದ ಬಳಿಕ 27 ಓಟವನ್ನು ದಾಖಲಿಸ್ತಾ ಇರುವಂತ ಫ್ರೆಂಡ್ಸ್ ಬನ್ನಾಡಿಯ ತಂಡ. ಇನ್ನು ಕೂಡ 24 ಚೆಂಡುಗಳು ಈ ಮೊದಲ ಇನ್ನಿಂಗ್ಸ್ನಲ್ಲಿ ಬಾಕಿಳಿತಾ ಇದೆ. ಇದೇ ರೀತಿಯ ಒಂದು ರನ್ ಧಾರಣೆಯನ್ನು ಉಳಿಸಿಕೊಂಡು ಆಟವನ್ನು ಆಡಿದ್ರೆ 60-65 ಆಸುಪಾಸಿನ ಮೊತ್ತವನ್ನು ನಿಸ್ಸಂಶಯವಾಗಿ ದಾಖಲಿಸಬಲ್ಲಂತ ಎಲ್ಲ ಸಾಧ್ಯತೆಗಳನ್ನ ಫ್ರೆಂಡ್ಸ್ ಬನ್ನಾಡಿ ಕಾಣುತ್ತೆ. ಆ ನಿಟ್ಟಲ್ಲಿ ಪಂದ್ಯ ಕೂಡ ನೇರ ಪ್ರಸಾರವನ್ನು ಮೊದಲ ಬಾರಿಗೆ ಮಾಡ್ತಾ ಇರುವಂತಹ ಪಾಂಚಜನ್ಯ ಲೈವ್ ನೆಟ್. ಈ 3 ದಿನಗಳ ಕಾಲದ ಈ ರಾಜ್ಯವರ ಪಂದ್ಯಾಕೂಟದಲ್ಲಿ ಬಹಳ ಉತ್ತಮ ರೀತಿಯ ಒಂದು ನೇರ ಪ್ರಸಾರ ಕಾರ್ಯವನ್ನು ಮಾಡ್ತಾ ಇದೆ. ಮೊದಲ ಬಾರಿಯ ಪ್ರಯತ್ನ ಕೂಡ ಯಶಸ್ಸಿನ ಹಂತವನ್ನು ಕಾಣ್ತಾ ಇರುವಂತಹ ಈ ಸಂದರ್ಭ ಇಲ್ಲಿ 2ನೇ ದಿನದ ಕೊನೆಯ ಪಂದ್ಯ ಮುಂದುವರಿಕೆ. ರಾಹೇಲ್ ಉದ್ಯಾವರ ಪಂದ್ಯ ಕೂಡ 2 ಪ್ರಮುಖ ಡಗೌಟ್ಗಳು. ಒಂದೆಡೆ ಕೋಟೇಶ್ವರ ಸ್ಪೋರ್ಟ್ಸ್, ಮತ್ತೊಂದೆಡೆ ಬ್ಯಾಟ್ಸೋನ್ ಹೆಮ್ಮಾಡಿ. ವಿಪಿ ಗ್ಯಾಲರಿ ಆಗಿ ಇನ್ಫೋಟೋಸ್ ಟೆಕ್ನಾಲಜೀಸ್ ನಿನ್ನೆಯಿಂದ ಇಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಗೋಚರಿಸ್ತಾ ಇದೆ. ಒಂದು ಓಟವನ್ನು ದಾಖಲಿಸ್ತಾ ಇರುವಂತಹ ಫ್ರೆಂಡ್ಸ್ ಬನ್ನಾಡಿಯ ತಂಡ ತನ್ನ ಮೊತ್ತ ಕೊಡುವಾಗ 28-28. ಕ್ರಿಕೆಟಿನ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಂಗೀತ ರಸದೌತಣ ಕಾರ್ಯಕ್ರಮವನ್ನು ಕೂಡ ಬಹಳಷ್ಟೊಂದು ಯಶಸ್ಸುದಾಯಕವಾಗಿ ನಡೆಸ್ತಾ ಇರುವಂತಹ ಈ ಪಂದ್ಯಾಕೂಟ. ಎರಡನೆಯ ಚೆಂಡು ತನ್ಮೂಲಕವಾಗಿ ಔಟ್ಸೈಡ್ ದ ಲೆಗ್ ಸ್ಟಂಪ್.
ಅತಿಕ್ರಮ ಓಟಗಳ ಸೇರ್ಪಡೆಯಾಗ್ತಾ ಇದೆ. ವೈಟ್ ಬಾಲ್ ಇಲ್ಲಿ 29ಕ್ಕೆ ತಲುಪ್ತಾ ಇರುವಂತ ತಂಡ. ಹಗಲು ರಾತ್ರಿ ಪಂದ್ಯಾಕೂಟವಾಗಿ ನಡೀತಾ ಇದೆ. ಶಾಟ್ ಆಗಿ ಬಂದಿರುವಂತ ಚೆಂಡು ಕೊನೆಯ ಹಂತ. ಕಿಶೋರ ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಮಾಡಿದ್ರು. ಆ ನಿಟ್ಟಲ್ಲಿ ಇವಾಗ ರನ್ಔಟ್ ಮಾಡುವಂತ ಒಂದು ಅವಕಾಶಗಳಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಇಲ್ಲಿ ತೃತೀಯ ನೇತ್ರ ಥರ್ಡ್ ಅಂಪೈರ್ ಕಡೆಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಆಟಗಾರರಿ ಚೆಂಡು ಬೌಂಡರಿ ಹೋಗಿದೆ ಅನ್ನುವಂತ ಒಂದು ವಿಚಾರದಲ್ಲಿದ್ರು. ಆದ್ರೆ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನ ಸ್ಕ್ವೇರ್ ಲೆಗ್ ಅಲ್ಲಿ ಕಿಶೋರ ನಡೆಸಿದ್ರು. ಆ ನಿಟ್ಟಲ್ಲಿ ಇಲ್ಲಿ ರನ್ಔಟ್ಗಾಗಿ ತೃತೀಯ ನೇತ್ರ. ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ತನ್ಮೂಲಕವಾಗಿ ಮಾಡಿ ವಿಕೆಟ್ ಇವಾಗ ರನ್ಔಟ್ ಮುಖಾಂತರವಾಗಿ ಉಳುತ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಮತ್ತೆ ಹೊಂದಾಣಿಕೆ ಕೊರತೆ ಆಗ್ತಾ ಇದೆ. ಇಲ್ಲಿ ಮತ್ತೊಂದು ರನ್ ಔಟ್. ಹಿನ್ನಡೆದಾಯಕವಾಗಿರ್ತಕ್ಕಂಥ ಒಂದು ಓಟಗಾರಿಕೆಯನ್ನು ದಾಖಲಿಸುವಂತ ಪ್ರಯತ್ನ, ಅನಾವಶ್ಯಕವಾಗಿಯೇ ವಿಕೆಟ್ ಗಳನ್ನು ಒಪ್ಪಿಸಾರುವಂತ ತಂಡ. ಅರ್ಜುನ್ ಕಾಂಚನ್ ಔಟ್ ಅನ್ನುವಂತ ಒಂದು ತೀರ್ಪನ್ನು ನೀಡ್ತಾ ಇದ್ದಾರೆ. ತನ್ಮೂಲಕ ಮತ್ತೊಂದು ವಿಕೆಟ್ ಕೂಡ ಪತನ.
ಹೊಸ ಆಟಗಾರ ಸಂದೇಶ 4 ವಿಕೆಟ್ಗಳನ್ನು ಕಳೆದುಕೊಂಡಿರುವಂತಹ ತಂಡ. ಒಂದು ಹಂತದಲ್ಲಿ ಅರ್ಜುನ್ ಕಾಂಚನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡುವಂತಹ ಹಂತಕ್ಕೆ ಬಂದಿದ್ರು. ರನ್ಔಟ್ ಟ್ರೋಬಲ್ ಅವರ ವಿಕೆಟ್ ಕೂಡ ಆಘಾತವರ ಕಾಣ್ತಾ ಇದೆ. ತನ್ನ ಮೂಲಕ ಮತ್ತೊಂದು ರನ್ಔಟ್. ಒಂದು ಹಂತದಲ್ಲಿ ಇವಾಗ ಸಂದೇಶ ವಾಪಸ್ ಸಾಥಿಯನ್ನ ಕಾಣ್ತಾ ಇದ್ದಾರೆ. ಹೊಸ ಆಟಗಾರ ಸತಾರ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ತಂಡದ ಮೊತ್ತ 30. ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇಲ್ಲ. ಕೊನೆಯ ಒಂದು ಚೆಂಡು ಈ ಓವರ್ ಅಲ್ಲಿ ಬಾಕಿ ಇದೆ. ಲಾಸ್ಟ್ ಬಾಲ್. ಬಹಳಷ್ಟು ಉತ್ತಮ ರೀತಿಯ ಒಂದು ಲೆಗ್ ಹೊಡೆತವನ್ನು ದಾಖಲಿಸಿದ್ರು. ಮತ್ತೊಂದು ರನ್ಔಟ್ ಅನ್ನು ಮಾಡುವಂತ ಒಂದು ಹಂತಕ್ಕೆ ಹೋಗಿರುವಂತ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚೇನ ಕೋಟದ ಕ್ಷೇತ್ರರಕ್ಷಕರು. ಇಲ್ಲಿ 5ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 31 ಓಟಗಳು. ಆದಿತ್ಯವಾರ ಬೆಳಗ್ಗೆ 10:30ಕ್ಕೆ ಸರಿಯಾಗಿ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವನ್ನು ಕಾಣುತ್ತೆ. ಆ ಬಳಿಕ ಸೆಮಿಫೈನಲ್, ಆ ನಂತರ ಫೈನಲ್. ಸೆಮಿಫೈನಲ್ ಟಾಸ್ ಪ್ರಕ್ರಿಯೆ ಬೆಳ್ಳಿಯ ನಾಣ್ಯ ಮುಖಾಂತರವಾಗಿ ನಡೀತದೆ. ಫೈನಲ್ ಪಂದ್ಯದ ಟಾಸ್ ಪ್ರಕ್ರಿಯೆ ಚಿನ್ನದ ನಾಣ್ಯದ ಮುಖಾಂತರವಾಗಿ ನಡೀಲಿಕ್ಕಿವೆ. ಈ ನಾಣ್ಯಗಳ ಪ್ರಾಯೋಜಕರಾಗಿ ಮುನಾಫ್ ಟೌನ್ ಹೆಮ್ಮಾಡಿ ಉತ್ತಮ ರೀತಿಯ ಒಂದು ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿ ಫೈನಲ್ ಪಂದ್ಯದ ಟಾಸ್ ಪ್ರಕ್ರಿಯೆ ಚಿನ್ನದ ನಾಣ್ಯದ ಮುಖಾಂತರವಾಗಿ ನಡೀತದೆ. ಆ ಚಿನ್ನದ ನಾಣ್ಯ ಯಾವ ತಂಡ ಜಯಿಸುತ್ತೆ ಆ ತಂಡದ ಮಾಲಕರಿಗಿರುತ್ತೆ. ಇಲ್ಲಿ ಮತ್ತೆ ಆ ವಿಚಾರವನ್ನು ತಿಳಿಯಪಡಿಸ್ತಾ ಇದ್ದೇವೆ. ಈ ರೀತಿಯ ಅತ್ಯುತ್ತಮ ರೀತಿಯ ಒಂದು ಆಕರ್ಷಕದಾಯಕವಾಗಿರುವಂತಹ ಒಂದು ಅಂಶವನ್ನು ಕಾಣ್ತಾ ಇರುವಂತಹ ಈ ಪಂದ್ಯಾಕೂಟ ಆರನವರ ಮೊದಲ ಚೆಂಡು ಮತ್ತೆ ಓಟವನ್ನು ನೀಡ್ತಾ ಇಲ್ಲ. ಮೊದಲ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ವಿಕೆಟ್ಸ್ ಗಳನ್ನು ಒಪ್ಪಿಸಿರ್ತಕ್ಕಂಥ ತಂಡ ಫ್ರೆಂಡ್ಸ್ ಬನ್ನಾಡಿಯ ತಂಡ. ಇವಾಗ ಪವರ್ ಬ್ಲಾಸ್ಟ್ ಓವರ್ ಮುಂದುವರಿಕೆ. ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಶಾರ್ಟ್ ಫೈನ್ ಲೆಗ್. ಆ ಕ್ಷೇತ್ರದಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 32. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡುವಂತಹ ಪ್ರಯತ್ನ. ಕೊನೆಯ ಹಂತ ಫೈನ್ ಲೆಗ್ ಅಲ್ಲಿ ಒಂದು ಓಟವನ್ನು ಪೂರೈಸಿಕೊಂಡ್ರು. ಈ ರೀತಿಯಾಗಿ ತಂಡದ ಮೊತ್ತ 33. ಮತ್ತೆ ಪವರ್ ಬ್ಲಾಸ್ಟ್ ಓವರ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಡಾಟ್ ಬಾಲ್, ರನ್ ರಹಿತ ಚೆಂಡು. ಆರಂಭಿಕ ಪಂದ್ಯದಲ್ಲಿ ಬಹಳಷ್ಟೊಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚನ ಕೋಟದ ಬೌಲರ್ಸ್ಗಳ ಬಳಿಕ ಕೆಲವು ಈ ಒಂದು ಪಂದ್ಯಗಳಲ್ಲಿ ಆ ತಂಡದ ಬೌಲರ್ಸ್ಗಳು ಕಂಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಈ ಪ್ರಸ್ತುತ ಪಂದ್ಯದಲ್ಲೂ ಕೂಡ ಅತ್ಯುತ್ತಮ ರೀತಿಯ ಒಂದು ಹೆಸರುಗಾರಿಕೆ ಮಾಡ್ತಾ ಇರುವಂತಹ ತಂಡ. ಅಂತಿಮ ಒಂದು ಚೆಂಡು ಈ 6ನೇ ಓವರ್ ಅಲ್ಲಿ ಬಾಕಿ ಇದೆ. ಆಗಿರುವಂತ ಈ ಹೊಡೆತ ತರ್ಮಲಕವಾಗಿ ಯತೀಶ ಕೊಡಗು ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು.
ಕ್ಷೇತ್ರರಕ್ಷಣೆಯಲ್ಲೂ ಕೂಡ ಬಹಳಷ್ಟೊಂದು ಶ್ಲಾಘನೀಯದಾಯಕವಾಗಿರುವಂತ ಎಫರ್ಟ್ ಅನ್ನು ಹಾಕ್ತಾ ಇರುವಂತ ತಂಡ ಇಲ್ಲಿ ಮತ್ತೆ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಹೊಸ ಆಟಗಾರ ಮಧು ಇಂಪ್ಯಾಕ್ಟ್ ಆಟಗಾರನ ರೂಪದಲ್ಲಿ ಇವಾಗ ರಿಜ್ವಾನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ರಾಹುಲ್ ಸ್ವಲ್ಪ ಮಟ್ಟಿಗೆ ಅಂಕಣದಿಂದ ಹೊರಗಡೆ ಹೋಗ್ತಾ ಇರುವಂತ ಈ ಸಂದರ್ಭ ಇಂಪ್ಯಾಕ್ಟ್ ಆಟಗಾರನ ಬಳಸ್ತಾ ಇರುವಂತ ಈ ಕ್ಷೇತ್ರ ರಕ್ಷಣೆಯ ತಂಡ 7ನೇ ಓವರ್ಗಾಗಿ ಸನದ್ ಹೊನ್ನಾಳ ಯುವ ಎಸೆತಗಾರರ ಪರಿಚಯವನ್ನು ಮಾಡ್ತಾ ಇರುವಂತ ತಂಡ. ಮೊದಲ ಚೆಂಡು ತರ್ಬಲಕ್ಕೋಗಿ ಬೌಂಡರಿ ಸ್ಕ್ವೇರ್ ಲೆಗ್ ಅಲ್ಲಿ ಬರ್ತಾ ಇದೆ. ಇವಾಗ ಅಮರ್ ಬೌಂಡರಿಯನ್ನು ದಾಖಲಿಸ್ತಾ ಇರುವಂತ ಆಟಗಾರ 4 ಓಟವನ್ನು ಪಡ್ಕೊಂಡಿದ್ದಾರೆ. ತಡವತ್ತ 38 38 ಪಂದ್ಯಾಕೂಟ ಯಶಸ್ಸಿಗಾಗಿ ಅತ್ಯುತ್ತಮ ರೀತಿಯ ಒಂದು ಹೋರಾಟವನ್ನು ಮಾಡ್ತಾ ಇರುವಂತ ಗೆಳರ ಬಳಗ ಬೀಚಾಡಿ ಮತ್ತು ಅಲೋಕ್ ಇವೆಂಟ್ಸ್ ಪ್ರತಿಯೊಂದು ಹಂತಲ್ಲೂ ಕೂಡ ಯಶಸ್ಸಿನ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟೊಂದು ಸುಸರ್ಜಿತದಾಯಕವಾಗಿರುವಂತಹ ಒಂದು ಅಂಕಣವನ್ನು ರಚಿಸಿಕೊಂಡು ಈ ರೀತಿಯ ಒಂದು ರಾಜ್ಯ ಮಟ್ಟದ ಪಂದ್ಯಾಕೂಟ ಬೇಜಾಡಿ ಪರಿಸರದಲ್ಲಿ ಮೊದಲ ಬಾರಿಗೆ ನಡೀತಾ ಇದೆ. ತಿರುವಿನ ಚೆಂಡುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ, ಗತಿ ಪರಿವರ್ತನೆ ಚೆಂಡುಗಳು ಇಲ್ಲಿ ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ. ಮತ್ತೆ 4ನೇ ಬಾರಿಗೆ ಸನಾದ್ ನಾಲ್ಕನೆಯ ಚೆಂಡು ಅಮರ್ ಓಟವನ್ನ ಪಡ್ಕೊಂಡ್ರು. ತನ್ಮೂಲಕ ತಂಡದ ಮೊತ್ತ ಇವಾಗ 39 ಓಟಗಳು. ಸಮಾಜಮುಖಿ ಚಿಂತನೆ ಜೊತೆಗೆ ಯಶಸ್ಸಿನ ಕಾರ್ಯಗಳನ್ನೆಲ್ಲ ಈ ಒಂದು ಪಂದ್ಯಾಕೂಟದಲ್ಲಿ ಮಾಡಲಾಗ್ತಾ ಇದೆ. ಆ ಸರ್ವಾಂಗೀಣದಾಯಕವಾಗಿರುವಂತಹ ಒಂದು ಅಂಶವನ್ನು ಕಂಡಿರ್ತಕ್ಕಂಥ ಈ ಅವಿಘ್ನ ಸೃಷ್ಟಿ ಟ್ರೋಫಿ ಡಾಟ್ ಬಾಲ್ 7ನೇ ಓವರಿನ ಕೊನೆಯ ಒಂದು ಚೆಂಡು ಬಾಕಿ ಇದೆ. ಔಟರ್ ಆಗಿರುವಂತಹ ಈ ಹೊಡೆತ ಓವರಿನ ಮೊದಲ ಚೆಂಡಲ್ಲಿ ಬೌಂಡರಿಗೆ ಅವಕಾಶ ಮಾಡಿಕೊಟ್ಟರು ಕೂಡ ಬಳಿಕ ಬಹಳಷ್ಟೊಂದು ಲಯಬದ್ಧದಾಯಕವಾಗಿರುವಂತಹ ಒಂದು ಎಸೆತಗಾರಿಕೆಯನ್ನು ಮಾಡಿದ್ರು. ವೇರಿಯೇಷನ್ ಎಸೆತಗಳಿಗೆ ಅವಕಾಶ ಮಾಡಿಕೊಟ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ ಸನದ್ ಹೊನ್ನಾಳ ಇಲ್ಲಿ 7ನೇ ಓವರ್ ಅನ್ನು ಕೂಡ ಮುಗಿಸ್ತಾ ಇದ್ದಾರೆ. ಈ ಪಂದ್ಯಾಕೂಟ ಮ್ಯಾನ್ ಆಫ್ ದ ಸೀರೀಸ್ ಆಟಗಾರರಿಗೆ ಮೊಬೈಲ್ ಕಿಂಗ್ ಕುಂದಾಪುರ ಕೊಡ ಮಾಡ್ತಾ ಇರುವಂತಹ 15,000 ರೂಪಾಯಿಯ ವಿವೋ ಮೊಬೈಲ್ ಇರುತ್ತೆ. ಅದರ ಜೊತೆಗೆ ಡಿಸ್ಪ್ಲೇ ಮೆನ್ಸ್ವೇರ್ ಬೈಂದೂರು ನೀಡ್ತಾ ಇರುವಂತಹ 2,000 ರೂಪಾಯಿ ಒಂದು ಗಿಫ್ಟ್ ವೋಚರ್ ಇರುತ್ತೆ. ಬೆಸ್ಟ್ ಕೀಪರಿಗೆ ಬೆಸ್ಟ್ ಫೀಲ್ಡರ್ ನ ಜೊತೆಗೆ 2,000 ಗಿಫ್ಟ್ ವೋಚರ್ ನ ಸಮೇತವಾಗಿ ಸ್ಮಾರ್ಟ್ ವಾಚ್ ಅನ್ನು ಕೂಡ ನೀಡಲಾಗುತ್ತೆ. ಬೆಸ್ಟ್ ಬೌಲರ್ ಪ್ರಶಸ್ತಿಯಾಗಿ 2,000 ಗಿಫ್ಟ್ ವೋಚರ್ ನ ಜೊತೆಗೆ ಬ್ಯಾಟ್ಸ್ ಝೋನ್ ನೀಡ್ತಾ ಇರುವಂತ ಸ್ಪೋರ್ಟ್ಸ್ ಶೂ, ಬೆಸ್ಟ್ ಬ್ಯಾಟ್ಸ್ಮನ್ಗೆ ಬ್ಯಾಟ್ಸ್ ಝೋನ್ ನೀಡ್ತಾ ಇರುವಂತ ಬ್ಯಾಟಿನ ಜೊತೆಗೆ 2,000 ರೂಪಾಯಿ ಒಂದು ಗಿಫ್ಟ್ ವೋಚರ್. ಈ ರೀತಿಯ
ಅತ್ಯುತ್ತಮ ರೀತಿಯ ಗಿಫ್ಟ್ಗಳನ್ನು ಕೂಡ ವೈಯಕ್ತಿಕ ಪ್ರಶಸ್ತಿ ರೂಪದಲ್ಲಿ ನೀಡುವಂತಹ ಕಾರ್ಯಕ್ರಮ ಅಂತಿಮ ಹಂತದ ಸಮಾರಂಭ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣಾ ವೇಳೆಯಲ್ಲಿ ಸಾಗಲಿಕ್ಕಿದೆ. ಈ ಬಾರಿ ಎಸೆದಿರುವಂತಹ ಚೆಂಡು ತರ್ಮಲಕವಾಗಿ ಮತ್ತೊಂದು ರನ್ ಔಟ್. ಸತತವಾಗಿ ಇವಾಗ 4ನೇ ರನ್ ಔಟ್ ಅನ್ನು ಕಾಣ್ತಾ ಇರುವಂತಹ ತಂಡ. ಹೊಸ ಆಟಗಾರ ಸುದೀಪ ಇಲ್ಲಿ 40ಕ್ಕೆ 7 ಅಂತಿಮ ಹುದ್ದರಿ ಅಂಕಣಕ್ಕೆ ಬರ್ತಾ ಇದೆ. ಈ ಬಾರಿ ಎಸೆದಿರುವಂತಹ ಚೆಂಡು ತನ್ಮೂಲಕ ಫ್ರೆಂಡ್ಸ್ ಬನ್ನಾಡಿಯ ತಂಡ ಆಲ್ ಔಟ್ ಆಗ್ತಾ ಇರುವಂತ ಈ ಹಂತ 40 ಓಟವನ್ನು ದಾಖಲಿಸಿದ್ದಾರೆ. 41 ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರುವಂತಹ ತಂಡ ಕನಿಷ್ಠ ಮೊತ್ತದ ಕಾರಣಗ ಮುಂದಿನ ಪರಿಸ್ಥಿತಿಯಲ್ಲಿ ಸಾಗಲಿಕ್ಕಿದೆ. ಆ ಹಂತದಲ್ಲಿ ಇವಾಗ ಮತ್ತೆ ಇಲ್ಲಿ ವೀಕ್ಷಕ ವೇಳೆಯಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ. ಬೆಳಗಿನ ಮೊದಲ ಕ್ವಾರ್ಟರ್ ಫೈನಲ್ 10:30 ಗಂಟೆಗೆ ಸರಿಯಾಗಿ ಅಪೂರ್ವ ಚಾಲೆಂಜ್ ಕುಂದಾಪುರ ವರ್ಸಸ್ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಸಾಲಿಗ್ರಾಮ ಫಸ್ಟ್ ಕ್ವಾರ್ಟರ್ ಫೈನಲ್ 10:30 ಇರ್ತದೆ. ನಾಳೆ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ 11:00 ರಾತ್ಯ ಜಾನ್ಸನ್ ವರ್ಸಸ್ ಶೆಟ್ಟಿ ಅಂಪೈರ್ ಕುಂದಾಪುರ. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ 1:30 ಗಂಟೆಗೆ ಇರ್ತದೆ. ಎವಿ ರಾಕರ್ಸ್ ವರ್ಸಸ್ ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಈ ಪಂದ್ಯಾಟದ ವಿಜಯಿ ತಂಡ 2 ಗಂಟೆಗೆ ಸರಿಯಾಗಿ ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ಎಸ್ಆರ್ ಬ್ರಹ್ಮಲಿಂಗೇಶ್ವರ ವಾಕ್ವಾಡಿಯ ವಿರುದ್ಧವಾಗಿ. ಮೊದಲಾಗಿ ಹೇಳ್ತಾ ಇದ್ದೇವೆ, ಟೈಮಿಂಗ್ ಅನ್ನು ಮೊದಲೇ ತಿಳಿಸ್ತಾ ಇದ್ದೇವೆ. ಆಡುವ ಎಲ್ಲ ತಂಡಗಳ ಗಮನಕ್ಕೆ ನಾಳೆ ಬೆಳಗ್ಗಿನ ಫಸ್ಟ್ ಕ್ವಾರ್ಟರ್ ಫೈನಲ್ 10:00 ಇರ್ತದೆ. ಅಪೂರ್ವ ಚಾಲೆಂಜ್ ವರ್ಸಸ್ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಸಾಲಿಗ್ರಾಮ. ಅಂಗಣ ಒಳಭಾಗದಲ್ಲಿ ಗೆಳೆಯರ ಬಳಗ ಬೈಜಾಡಿ ಮತ್ತು ಅಲೋಕ್ ಕಿವರ್ಚನ ಆಶ್ರಯ ನಡೀತಾ ಇರುವಂತಹ ಪರಿಮಿತ ಓವರ್ಗಳ ಹಗಲು ರಾತ್ರಿಯ ಲಾನ್ಸ್ ಹವಲ್ದಾರ್ ಅನೂಪ್ ಪೂಜಾರಿ ಅವರ ಸವಿನೆನಪಿನಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ. ಅವಿಘ್ನ ಸೃಷ್ಟಿ ಟ್ರೋಫಿ ಒಂದು ಹಂತದಲ್ಲಿ ಇವಾಗ ಜಯಕ್ಕಾಗಿ 48 ಎಸೆತ ಟಾರ್ಗೆಟ್ 41. ಸಾಗರ್ ಭಂಡಾರಿ ಒಂದೆಡೆ, ಮತ್ತೊಂದೆಡೆಯಲ್ಲಿ ಕಿಶೋರ. ಎಸ್ಆರ್ ಭಾಗದಲ್ಲಿ ಸುದರ್ಶನ ಮಾಡಿ ಕಾರ್ತಿಕ್ ಪೂಜಾರಿ ಪೂನಾ ಗೇಟ್ 8 ಬಳಸ್ತಾ ಇದ್ದಾರೆ. ಮೊದಲ ಚೆಂಡು ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅದು ಅತ್ಯುತ್ತಮ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇರುವಂತಹ ಈ ಒಂದು ತಂಡ ಬೈಜಾಡಿ ಗೆಳೆಯರ ಒಳಗ ಆ ನಿಟ್ಟಲ್ಲಿ ಎಲ್ಲ ಕ್ಷೇತ್ರಕ್ಕೂ ಕೂಡ ಕೊಡುಗೆಯನ್ನು ಕೊಡ್ಕೊಂಡು ಈ ಟೂರ್ನಮೆಂಟ್ ನಡೆಸ್ತಾ ಇದೆ. 2ನೇ ಬಾರಿ ಬಹಳ ಸಮರ್ಥ ಹೊಡೆತ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಸಾಗರ್ ಭಂಡಾರಿ ಒಂದು ಅಂತ ಲಾಂಗರ್ ಭಾಗದಲ್ಲಿ ಓಟವನ್ನು ಕಂಡುಕೊಂಡ್ರು. ಖಾತೆ ಆರಂಭವನ್ನು ಕಾಣ್ತಾ ಇದೆ. ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ ಒಂದೋಟ. ಕಿಶೋರ ಯುವ ಆಟಗಾರ ಪಡುಕೆರ ಲಾಂಗ್ ಆನ್ ಭಾಗದಲ್ಲಿ ಒಂದೊಳ ಕ್ಲಿಯರೆನ್ಸ್ ಅನ್ನ ಮಾಡಿಕೊಂಡ್ರು.
ಎರಡು ಓಟ್ಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಟೂರ್ನಮೆಂಟ್ ಪ್ರಶಸ್ತಿಯ ಮೊತ್ತ 2 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. 4ನೇ ಬಾರಿ ಭಂಡಾರಿಗೆ ಸದಾ ಈ ಒಂದು ಚೆಂಡು ನೋ ಬಾಲ್ ಪ್ಲಸ್ ಬೌಂಡ್ರಿ. ಸುದರ್ಶನ ಮಾಡಿ ನೋ ಬಾಲ್ ಅನ್ನು ಎಸೆದ್ರು. ಸ್ಕ್ವೇರ್ ದಾಗ ಸೀಮಾರಿ ಭಾಗದಲ್ಲಿ ಭಂಡಾರಿ ಹೊಡೆತ 1+ ಬೌಂಡ್ರಿ. ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕೊನೆ ಹಂತದಲ್ಲಿ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮೊತ್ತ 7, ಟಾರ್ಗೆಟ್ 41. ಕರ್ನಾಟಕದ 16 ಬಲಿಷ್ಠ ತಂಡಗಳು ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಈ ತನ್ಮದ ಉತ್ತಮ ಹೊಡೆತ ಸ್ಕ್ವಾಲಿಗ ಭಾಗದಲ್ಲಿ ಮತ್ತೊಂದು ಚೋರಿಯ ಸೇರ್ಪಡೆ. ಸಾಗರ್ ಭಂಡಾರಿ ಕ್ರಾಸ್ ಲೈನ್ ಆಟವನ್ನು ಆಡಿದ್ರು. ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯದ ಮೊತ್ತ 8. ಉತ್ತಮ ಹೊಡೆತ ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ಗಲ್ಲಿ ವಿಭಾಗದಲ್ಲಿ ಒಂದು ಚೋರ ಸೇರ್ಪಡೆ. ಕಿಶೋರ್ ಮೊದಲ ಓವರ್ ಅನ್ನು ಮುಗಿಸಿ ಅಂತ ಸುದರ್ಶನ ಮಾಡಿ 9 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 6ನೇ ವರ್ಷ ಈ ಟೂರ್ನಮೆಂಟ್ ನಡೀತಾ ಇದ್ರು ಕೂಡ ಮೊದಲ ಬಾರಿಗೆ ಪಾಂಚಜನ್ಯ ಲೈವ್ ನೈಟ್ ಈ ಒಂದು ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಕಾಣ್ತಾ ಇದೆ. ಕರ್ನಾಟಕದ ಬಹಳಷ್ಟು ಮಂದಿ ಖ್ಯಾತನಾಮ ಕ್ರಿಕೆಟಿಗರು ಈ ಟೂರ್ನಮೆಂಟ್ ಅನ್ನ ಆಡ್ತಾ ಇದ್ದಾರೆ. ಮಧ್ಯರಾತ್ರಿಯ ಸಮಯ ಆದ್ರೂ ಕೂಡ ಬಹಳಷ್ಟು ಮಂದಿ ಪ್ರೇಕ್ಷಕರು ಗ್ಯಾಲರಿಗಳಲ್ಲಿ ಪಂದ್ಯಾಟದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಪ್ರದರ್ಶನ ಪಂದ್ಯ ಕಂಪ್ಲೀಟ್ಲಿ ಒಂದು ಗ್ಯಾಲರಿಗಳು ಹೌಸ್ಫುಲ್ ಆಗಿತ್ತು. ಒಂದೆಡೆಯಲ್ಲಿ ಅಲೋಕ್ ವಾರಿಯರ್ಸ್ ಮತ್ತು ವಿಶ್ವ ಟೈಟನ್ಸ್ ನ ಪಂದ್ಯದಲ್ಲಿ ಕುತೂಹಲಕಾರಿ ಅಂತ್ಯವನ್ನ ಕಂಡ ಈ ಒಂದು ಪಂದ್ಯ ಕೊನೆ ಹಂತದಲ್ಲಿ ಸೋಸಿ ಕಾಡಿದ ತನ್ಮೂಲಕ ಪ್ರಸಿದ್ಧಾಚಾರಿ ಆಡಿದಂತ ಒಂದು ತಂಡ ವಿಶ್ವ ಟೈಟನ್ಸ್ ಪ್ರಸಿದ್ಧ ಆಟದ ಮುಖಾಂತರವಾಗಿ ಜಯವನ್ನ ದಾಖಲಿಸಿತ್ತು. ವಿಶ್ವ ಟೈಟನ್ಸ್ ನ 9 ಆಟಗಾರರ ಕೈಗೂ ಕೂಡ 3,500 ರೂಪಾಯಿಗಳ ಸ್ಮಾರ್ಟ್ ವಾಚಿನ ಯೋಗ ಎದುರಾಳಿಗಳ ಕೈಗೆ ಸ್ವಲ್ಪ ಮಟ್ಟಿಗೆ ದುರದೃಷ್ಟ ಕೈ ಹಿಡಿದಿತ್ತು. ಕಿಶೋರ ಅಕ್ರಾಸ್ ಆಗಿ ಆಡುವಂತ ಪ್ರಯತ್ನ ಓಟವನ್ನು ಕಾಣ್ತಾ ಇಲ್ಲ. ಒಂದು ಅದ್ದೂರಿ ಪಂದ್ಯಕೂಟ ಅಷ್ಟೇ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಬಿಚಾಡಿ ಗೆಳೆಯರ ಬಳಗ ಮತ್ತು ಅಲೋಕ್ ಇವನ್ಸ್. ಅನೂಪ್ ಪೂಜಾರಿ ಮೆಮೋರಿಯಲ್ ಟ್ರೋಫಿ. ಕಿಶೋರ ಫ್ಲಿಕ್ ಮಾಡ್ತಾ ಇದ್ದಾನೆ ಲಾಂಗ್ ಲೆಗ್ ಭಾಗದಲ್ಲಿ ಚೆಂಡು. ಈ ತನ್ಮಧ್ಯೆ ಒಂದೊಟ್ಟ ಸೇರ್ಪಡೆ. ತಳ ಮೊತ್ತ 10 ಫಾರ್ ನೋ ಲಾಸ್. ಬಹಳ ಶಿವ ಆಟಗಾರರು ಆಡ್ತಾ ಇದ್ರು ಕೂಡ ಸಂದೇಶನಂತ ಹಿರಿಯ ಸೇನಾನಿಗಳು ಕ್ರಿಕೆಟ್ಗೋಸ್ಕರ ಬಂದು ಈ ಒಂದು ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ. ಈ ತನ್ಮಧ್ಯೆ ಭಂಡಾರಿ ಹೊಡೆತ ನ್ಯಾಮಲಗರ ತನ್ಮೂಲಕ ಹೋಗಿ ಡೀಪ್ ವಿಕೆಟ್ ಶಿವರ್ ಭಾಗದಲ್ಲಿ ಸಿಕ್ಸರ್ ದಾಖಲಿಸಿದ ಭಂಡಾರಿ. ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ ಉಚ್ಚಿಲ ಮಹಾಲಕ್ಷ್ಮಿ. ಪಾಂಚಜನ್ಯ ಭಂಡಾರಿ ವಾಪಸ್. ಹತ್ತಕ್ಕೆ 1 ಭಂಡಾರಿಯ ಹೋದಾರಿ ನೆಲ ಕುರುಳಿದ ಬಳಿಕ ಮತ್ತೋರ್ವ ಯುವ ಆಟಗಾರನ ಸೇರ್ಪಡೆ. ಸಚಿನ್ ಕೋಟೇಶ್ವರ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಉತ್ತಮ ಹೊಡೆತ ಬಾಲ್ ಸ್ಪ್ಯಾಕ್ ಡ್ರೈವ್ ಲಾಂಗ್ ಆನ್ ಭಾಗದಲ್ಲಿ ಒಂದೊಂದು ಚೋರಿಯ ಸೇರ್ಪಡೆ. ತಳ ಮೊತ್ತ 11. 41ರ ಮೊತ್ತವನ್ನು ದಾಖಲಿಸಬೇಕಾದಂತ ಈ ಒಂದು ಪಂದ್ಯ. ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯಕ್ಕೆ ಕೂಡ 30ರ ಅವಶ್ಯಕತೆಯೂ ಕೂಡ.
ಸರಸಿ ಲೋಕೇಶ್ ಎಂಡನ ಬಳಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಅಪಾರ್ ಬೌಲಿಂಗ್ ಆಕ್ಷನ್ ಇದೆಲ್ಲ. ಒಂದು ರೀತಿಯಲ್ಲಿ ನಾವು ಲೆಕ್ಕಾಚಾರ ಮಾಡಿದಾಗ ಹರೀಶ್ ಗಂಗೋಳಿಯಿಂದ ಹಿಡಿದು ಇತ್ತೀಚೆಗಿನ ಚವಾನ್ ಭಂಡಾರಿ ಅವರೆಗೆ ಆಲ್ಮೋಸ್ಟ್ ಈ ಅಫಾರ್ಮ್ ಆಕ್ಷನ್ ಅನ್ನು ಹೊಂದಿರುವಂತಹ ಆಟಗಾರರು ಬಹಳಷ್ಟು ಮಂದಿ ಕುಂದಾಪುರದಲ್ಲೇ ಇದ್ದಾರೆ. ವೆಂಕಟರಮಣ ಪ್ರವೀಣನನ್ನ ಹೊರತುಪಡಿಸಿ ಓಟ್ಗಳು ಬರ್ತಾ ಇದೆ. ಉತ್ತಮದ ಹೊಡೆತ ಲಾಂಗ್ ಆಲ್ ಭಾಗದಲ್ಲಿ ಕೊನೆ ಹಂತದಲ್ಲಿ ಕಿಶೋರ ಒಂದೋಟವನ್ನು ಕ್ಲಿಯರ್ ಮಾಡಿದ್ರು. 2 ಓವರ್ಗಳ ಮುಕ್ತಾಯವನ್ನು ಕಂಡಂತ ಈ ಒಂದು ಹಂತದಲ್ಲಿ 12 ಇನ್ನು ಕೂಡ 29 ಓಟದ ಅವಶ್ಯಕತೆ. 6 ಓವರ್ಗಳು 36 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ಒಂದೆಡೆಯಲ್ಲಿ ಪೂನಾ ಗೇಟ್ ಕಾರ್ತಿಕ್ ಪೂಜಾರಿ ಬೌಲಿಂಗ್ ಆಡ್, ಮತ್ತೊಂದೆಡೆ ಈಗಾಗಲೇ ನಮ್ಮ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಿಕೊಟ್ಟಂತ ಸರಸಿ ಲೋಕೇಶ್ ಅವರ ಬೌಲಿಂಗ್ಗೆ ಒಂದು ಟೂರ್ನಮೆಂಟ್ಗೋಸ್ಕರ ಇರ್ತದೆ. ಪ್ರಶಸ್ತಿಯನ್ನು ಗೆಲ್ಲುವ ತಂಡ 2 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ನಾಳೆ ಬೆಳಗ್ಗಿನ ಮೊದಲ ಕ್ವಾರ್ಟರ್ ಫೈನಲ್ ಒಂದು ಪಂದ್ಯ 10:30 ಗಂಟೆಗೆ ಆರಂಭ ಆಗ್ತದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಪೂರ್ವ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ ವರ್ಸಸ್ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಸಾಲಿಗ್ರಾಮ ಮುಖಾಮುಖಿ ಆಗ್ತಾರೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಶೆಟ್ಟಿ ಅಂಪೈರ್ ರಾಧ್ಯ ಜಾನ್ಸನ್ 11:30 ಮುಖಾಮುಖಿ ಆಗ್ತದೆ. 12:30 ಎವಿ ರಾಕರ್ಸ್ ಮತ್ತು ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳ ಅವರ. ಅದಾದ ಬಳಿಕ ಎಸ್ಆರ್ ಬ್ರಹ್ಮಲಿಂಗೇಶ್ವರ ವರ್ಸಸ್ ಈ ಪಂದ್ಯಾಟದ ವಿಜಯಿಗಳು ಮುಖಾಮುಖಿ ಆಗ್ತಾರೆ. ಉತ್ತಮದ ಹೊಡೆತ ಸಂದೇಶ ಸಂದ ಈ ಒಂದು ಚೆಂಡು ಒಂದೊಳೆ ಚೋರೆ ಸೇರ್ಪಡೆ ಲಾಂಗ್ ಆಲ್ ಭಾಗದಲ್ಲಿ ಕಿಶೋರನ ಮುಖೇನ ತಳಮೊತ್ತ 13 ಮೊದಲ ಹುದರಿ ಆಘಾತವನ್ನು ಕಂಡುಕೊಂಡ್ರು ಪಂಚಜನ್ನ ಕೋಟ. ಇದು ಪವರ್ ಸರ್ಜ್ ಓವರ್. ಉತ್ತಮದ ಹೊಡೆತ ಸಚಿನ್ ಕೋಟೇಶ್ವರ ಒಂದಷ್ಟು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾನೆ ಯುವ ಆಟಗಾರ. ಗಲ್ಲಿಯು ಭಾಗದಲ್ಲಿ ಪವರ್ ಸರ್ಜ್ ಅಲ್ಲಿ ಒಂದೊಡೆ ಚೋರೆ ಸೇರ್ಪಡೆ ಮುಖೇನ ತಳ ಮೊತ್ತ 14 ಪವರ್ ಸರ್ಜ್ ಓವರ್. ಕಿಶೋರ ಓಟವನ್ನು ದಾಖಲಿಸ್ತಾ ಇಲ್ಲ. ಆ ನಿಟ್ಟಲ್ಲಿ ಈ ಮಾದರಿಯ ಪಂದ್ಯಾಟಕ್ಕಿಂತಲೂ ನೈಟ್ ಯಾರ್ಡ್ಸ್ ಕ್ರಿಕೆಟಿನ ಒಂದು ಕಾಲದ ಅತ್ಯುತ್ತಮ ಬೌಲರ್ ಕೂಡ ಸಂದೇಶ್ ಬೆಳಪು ಆಟವನ್ನು ಆಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಟೂರ್ನಮೆಂಟ್ ಅನೂಪ್ ಪೂಜಾರಿ ಅವರ ಸವಿನೆನಪಿನಲ್ಲಿ ನಡೆದರೂ ಕೂಡ ಬಹಳಷ್ಟು ಮಂದಿ ನಮ್ಮ ಜೊತೆ ಸಹಕಾರವನ್ನು ಮಾಡಿಕೊಂಡಿದ್ದಾರೆ. ಆ ನಿಟ್ಟಲ್ಲಿ ಸದ್ಯದ ಮಟ್ಟಿಗೆ ನಮ್ಮ ಜೊತೆ ಈ ಪರಿಸ್ಥಿತಿಯಲ್ಲೂ ಕೂಡ ರಮೇಶ್ ಪೂಜಾರಿ ಹೆಬ್ರಿ ಮನೆ ಮಧ್ಯರಾತ್ರಿ ಮೀರಿದ್ರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ವಿಶೇಷವಾಗಿರುವಂತಹ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ತನ್ಮದ ಸಿಕ್ಸರ್ ರಮೇಶ್ ಪೂಜಾರಿ ಹೆಬ್ರಿ ಮನೆ ಅವರು. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಕಾಲಮಿತಿ ಬಯಲಾಟ ಪೂರ್ಣ ರಾತ್ರಿ ಬಯಲಾಟವಾಗೋದೇ ಜಾಸ್ತಿ. ಆ ನಿಟ್ಟಲ್ಲಿ ಒಂದು ಅತ್ಯುತ್ತಮ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ ಬೀಜಾಡಿ ಗೆಳೆಯರ ಬಳಗ. ಅಲೋಕಿಮನ್ಸಿನ ಸಂಯೋಜನೆಯಲ್ಲಿ ಟೂರ್ನಮೆಂಟ್ಸ್ ನಡೀತಾ ಇದೆ. ತನ್ಮದ ಔಟ್ರೇಜ್ ಅಂತ ಚೆಂಡು ಕೋಟೇಶ್ವರ ಸಚಿನ್ ಒಂದೋಟವನ್ನು ಕ್ಲಿಯರೆನ್ಸ್ ಮಾಡಿಕೊಂಡ್ರು. ಈ ಪವರ್ ಸರ್ಚ್ ಓವರ್ ಮುಕ್ತಾಯ 22ಕ್ಕೆ 1. ಆ ನಿಟ್ಟಲ್ಲಿ 19 ಓಟದ ಅವಶ್ಯಕತೆ. 30 ಎಸೆತಗಳು ಬಾಕಿ ಇದೆ. ಮತ್ತೊಮ್ಮೆ ರಿಪೀಟೇಷನ್ ಮಾಡ್ತಾ ಇದ್ದಾವೆ. ನಾಳೆ 10:30 ಗಂಟೆಗೆ
ಅವಿಘ್ನ ಸೃಷ್ಟಿ ಟ್ರೋಫಿಯ ಮೊದಲ ಕ್ವಾರ್ಟರ್ ಫೈನಲ್ ಅಪೂರ್ವ ಚಾಲೆಂಜ್ ವರ್ಸಸ್ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ. ಕರೆಕ್ಟ್, ಯಸ್, ಓಕೆ. ಅಪೂರ್ವ ಜಾಯ್ ಚಾಲೆಂಜರ್ಸ್ ಚಾಲೆಂಜ್ ಕುಂದಾಪುರ 10:15 ಮೊದಲ ಕ್ವಾರ್ಟರ್ ಫೈನಲ್ ಇರ್ತದೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ. ಶಾಡಗ್ ಬಿದ್ದ ಚೆಂಡು ಸಚಿನ್ ಕೋಟೇಶ್ವರ ಒಂದು ಚೋರಿಯನ್ನು ಪಡ್ಕೊಂಡ್ರು. ಸುದರ್ಶನ ಮಾಡಿಯ ಚೆಂಡು, ಓಟ್ಗಳ ಅವಕಾಶಗಳು ಬರ್ತಾ ಇದೆ. ತಳ ಮೊತ್ತ 23. ತನ್ಮದ ಬಾಲ್ ಸ್ಪಾಕ್ಟರ್ ಕಿಶೋರ್ ಪಡುಕೆರೆ ಮುಖ್ಯವಾಗಿ ಚೆಂಡು ಲಾಂಗ್ ಆಫ್ ಸೀಮಾರಕರ ಭಾಗದಲ್ಲಿ ಮತ್ತೆ ಬೌಂಡ್ರಿ. ಓಟ್ಗಳು ಬರ್ತಾ ಇದೆ. ಕಿಶೋರ ಯುವ ಆಟಗಾರ ಪಡುಕೆರೆ ಮುಖ್ಯವಾಗಿ ಅಂತ ಡೀಪ್ ಆಕ್ಷನ್ ಓವರ್ಸ್ ಅಲ್ಲಿ ಮತ್ತೆ ಒಂದು ಓಟವನ್ನು ಕ್ಲಿಯರ್ ಮಾಡಿದ್ರು. ತಂಡದ ಮೊತ್ತ 28-13 ಅವಶ್ಯಕತೆ. ಸಚಿನ್ ಕೋಟೇಶ್ವರ ಹೇಳಂತ ಕಡೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿ ಡೀಪ್ ಆಕ್ಷನ್ ಕವರ್ ಶಿವರ ಕಲಮಾನ ಕಾಣ್ತಾ ಇದೆ. ಮತ್ತೆ ಬೌಂಡ್ರಿ 32-1 ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ. ಈ ತನ್ಮದ ವೈಟ್ ಬಾಲ್ 33 ಮಾಡಿ ಔಟ್ ಸೈಡ್ ಹಾಫ್ ಸ್ಟಂಪ್ ಆಗಿ ಚೆಂಡನ್ನು ಎಸೆದ್ರು. ಒಂದೊಂದು ಚೋರಿಯ ಸೇರ್ಪಡ ಮತ್ತೊಂದು ತಮರಿದ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡ, ಉತ್ತಮದ ಹೊಡೆತ, ಒಂದೊಡೆ ಚೋರೆ ಸೇರ್ಪಡೆ ಕೊನೆ ಹಂತದಲ್ಲಿ ಓಟವನ್ನು ಕಂಡುಕೊಂಡ್ರು. ಮಾಡಿ ಓವರ್ ಮುಕ್ತಾಯ. ತಳ ಮೊತ್ತ 34. ನಮ್ಮವರಿಗೆಲ್ಲ ನಿಧಾನವಾಗಿ ಎಲ್ರು ಗಣೇಶನ ಮುಖವನ್ನು ನೋಡ್ತಾರೆ ಅಂತ ಕಾಣುತ್ತೆ. 34 ಜಯಕ್ಕಾಗಿನ್ನು ಕೇವಲ 7 ಓಟದ ಅವಶ್ಯಕತೆಯೂ ಕೂಡ. ಒಂದು ಹಂತದಲ್ಲಿ ಅತ್ಯುತ್ತಮ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ ಬಿಜಾಡಿ ಗೆಳೆಯರ ಬಳಗ. ಅಲೋಕ್ ಇವೆಂಟ್ಸಿನ ಸಂಯೋಜನೆ ಮುಖಾಂತರ ಈ ಹಗಲು ರಾತ್ರಿ ಪಂದ್ಯಕೂಟ. ಈ ತನ್ಮದ ಅರ್ಜುನ್ ಕಾಂಚನ್ ಎಸೆದ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಚಿನ್ ಕೋಟೇಶ್ವರ ಮುಖ್ಯವಾಗಿ ಬೌಂಡ್ರಿ. ಏನು ಕೇವಲ 3 ಓಟದ ಅವಶ್ಯಕತೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ 6 ವರ್ಷಗಳಿಂದ ಸತತವಾಗಿ ಟೂರ್ನಮೆಂಟ್ ನಡೆಸಿಕೊಂಡು ಬರ್ತಾ ಇರುವಂತಹ ಬಿಜಾಡಿ ಗೆಳೆಯರ ಬಳಗ. ಶಾರ್ಟ್ ಆಗಿ ಬಿದ್ದ ಚೆಂಡು ಔಟ್ರೇಜ್ ಆಗ್ತಾ ಇದೆ. ಓಟವನ್ನು ಸಚಿನ್ ಕಾಣ್ತಾ ಇಲ್ಲ. 3 ಓಟದ ಅವಶ್ಯಕತೆಯೂ ಕೂಡ. ಕಳೆದ 2 ದಿನಗಳಿಂದ ಈ ಒಂದು ಟೂರ್ನಮೆಂಟ್ ಅನ್ನು ಪ್ರತ್ಯಕ್ಷವಾಗಿಯೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರು ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅಲೋಕ್ ಇವೆಂಟ್ಸ್ ಮತ್ತು ಬಿಜಾಡಿ ಗೆಳೆಯರ ಬಳಗದ ಪರವಾಗಿ. ಡಾಟ್ ಬಾಲ್ ಕಾಂಚನ್ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂದು ಅದ್ದೂರಿ ಕಾರ್ಯಕ್ರಮ. ಕೇವಲ 7 ರಿಂದ 8 ದಿನಗಳ ನಡುವಣ ಅತ್ಯುತ್ತಮ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿತ್ತು ಬಿಜಾಡಿ ಗೆಳೆಯರ ಒಳಗೈಯಲ್ಲಿ. ಸಚಿನ್ ಕೋಟೇಶ್ವರ್ ತಂಡ ಮುಖ್ಯವಾಗಿ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಶಿವರ್ಕರ್ ಭಾಗದಲ್ಲಿ ಬೌಂಡ್ರಿ. 8ನೇ ತಂಡವಾಗಿ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ ಈ ಒಂದು ಕ್ವಾರ್ಟರ್ ಫೈನಲ್ ಸೇರ್ಪಡೆಯನ್ನು ಕಂಡುಕೊಂಡ್ರು.
ಗಣೇಶ್ ಇದು ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ಟು ಭರತ್ ಬರ್ಬೇಕು. ಇಲ್ಲಿ ಉಚ್ಚಿಲ ಪಾಂಚಜನ್ಯ ಮಹಾಲಕ್ಷ್ಮಿ ಕೋಟ ತಂಡ ಪರವಾಗಿ ಒಂದು ಪಂದ್ಯದ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ ಭರತ್ ಕಿಳಿಯಾರು ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ ಮ್ಯಾನ್ ಆಫ್ ದ ಮ್ಯಾಚ್ಗಾಗಿ. ಅಣ್ಣ ಭರತ್ ಕಿಳಿಯಾರು ಬರ್ರಿ. ಮೊದಲೇ ಹೇಳ್ತಾ ಇದ್ದೇವೆ, ನಾಳೆ ಬೆಳಗ್ಗಿನ ಈ ಅವಿಘ್ನ ಸೃಷ್ಟಿ ಟ್ರೋಫಿ